ಎಪಿಸೋಡ್ 96 ಸೋತು ಗೆದ್ದವಳು ಪಾರಿಜಾತ. ಎಲ್ಲರೂ ಶಾಕ್ನಲ್ಲಿ ಆ ವ್ಯಕ್ತಿ ಹತ್ರ ನೋಡ್ತಾ ಮೇಲೆದ್ದು ನಿಲ್ತಾರೆ. ಶರತ್ ಲಾವಣ್ಯ ಕೊರಳ ಹತ್ರ ಹಿಡ್ದ ತಾಳಿ ಕೆಳಗಿಳಿಸಿ ನೋಡ್ದ. ಅದು ಪ್ರಶಾಂತ್ ಮೀಡಿಯಾ ಜೊತೆಗೆ ಬಂದಿದ್ದ. ಲಾವಣ್ಯ ಶಾಕ್ನಲ್ಲಿ ಇವನು ಇಲ್ಲಿಗೆ ಬಂದ ಅಂದ್ಕೊಂಡು ಗಾಬರಿಯಲ್ಲಿ ಅವಳ ಗಂಟಲಲ್ಲಿ ನೀರೇ ಇಲ್ದಂತಾಯಿತು. MLA ರುದ್ರಪ್ರಸಾದ್, ಯಾವನೋ ನೀನು? ಹಲ್ಕ ನಡೆಯೋ, ಶುಭ ಕಾರ್ಯಕ್ಕೆ ಗೂಬೆ ಬಂದ ಹಾಗೆ ಮದುವೆ ನಿಲ್ಲಿಸಿ ಅಂತ ಬಂದಿರೋದು. ಪ್ರಶಾಂತ್, ಏನು ಅವತ್ತು ಹೋದವನು ಇವತ್ತು ಬಂದಿದ್ದಾನೆ ಅಂತ ಶಾಕ್ ಆಯಿತಾ? ಆಗಬೇಕು ಅಂತ ತಾನೇ ನಾನು ಬಂದಿರೋದು. ಶ್ರುತಿನ ಕಿಡ್ನಾಪ್ ಮಾಡಿಸಿ ರಾಹುಲ್ನ ದೂರ ಇಟ್ಟೆ, ಹರ್ಷನ್ನ ಕೈ ಕಟ್ಟಾಗದೆ, ಇನ್ನು ನಿನ್ನ ರೂಟ್ ಕ್ಲಿಯರ್ ಆಗೋಯ್ತು ಅಂತ ತುಂಬ ಉತ್ಸಾಹದಲ್ಲಿ ಮದುವೆ ಆಗ್ತಾ ಇದೆಯಾ ಡಮ್ಮಿ ಪಾರಿಜಾತ ಅಂದ್ಕೊಂಡು ಹತ್ತಿರ ಬರ್ತಾನೆ. ಶರತ್ ಆಶ್ಚರ್ಯದಲ್ಲಿ, ಪ್ರಶಾಂತ್ ಏನಿದೆಲ್ಲ? ಲಾವಣ್ಯ ಕಡೆ ನೋಡಿ, ಡಮ್ಮಿ ಪಾರಿಜಾತನ ಏನು ಹೇಳ್ತಾ ಇದೆಯಾ ಪ್ರಶಾಂತ್ ಅಂತಾನೆ. ಪ್ರಶಾಂತ್, ಸತ್ಯ ಸರ್, ಸತ್ಯ ಹೇಳ್ತಾ ಇದ್ದೀನಿ. ನೀವು ಯಾರನ್ನು ಪಾರಿಜಾತ ಅಂದ್ಕೊಂಡಿದ್ದೀರೋ ಅವಳು ಪಾರಿಜಾತ ಅಲ್ಲ ಸರ್. ನೀವು ಪ್ರೀತಿಸಿದ ಪಾರಿಜಾತ ಈ ರಾಕ್ಷಸಿ ಅಲ್ಲ ಅಂದ. ಲಾವಣ್ಯ ಕೋಪದಲ್ಲಿ, ಪ್ರಶಾಂತ್ ಅಂತಾಳೆ. ಪ್ರಶಾಂತ್, ಕಿರ್ಚ್ಕೋಬೇಡ್ವೇ, ನಿನ್ನ ಹಟ್ಟ ಆಸೆನೆಲ್ಲ ಮಟ್ಟ ಹಾಕೋಕ್ಕೆ ಬಂದಿರೋದು ನಾನು. ನೀನು ಕೊಟ್ಟು ಬೆದರಿಕೆಗೆ ಹೆದರೋ ಟೈಮ್ ಹೋಯ್ತು ಕಣೆ. ಆನೆ ನಡೆದಿದ್ದೇ ದಾರಿ ಅನ್ನೋ ಹಾಗೆ ನೀನು ನಿಮ್ಮಪ್ಪ ಅದೆಷ್ಟು ಮನೆ ಹಾಳು ಕೆಲಸ ಮಾಡ್ತಿದ್ದೀರಾ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ. ಒಬ್ಬ ಮುಗ್ಧ ಹುಡುಗನ ಬದುಕಲ್ಲಿ ಪ್ರೀತಿ ನಾಟಕ ಆಡಿ ಅವನ ಮಗುನ ಕೊಂದು ಈಗ ಪಾರಿಜಾತ ಹೆಸರಲ್ಲಿ ಶರತ್ ಸರ್ ಜೀವನನ ಹಾಳು ಮಾಡೋಕ್ಕೆ ಬಂದಿದ್ಯೇನೆ ಶೂರ್ಪಣಖಿ ಅಂತಾನೆ. MLA ರುದ್ರಪ್ರಸಾದ್, ಶರತ್, ಇವನ ಮಾತಿನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇವನು ಯಾರೋ ತಲೆ ಕೆಟ್ಟ ನನ್ನ ಮಗ. ಯಾರೋ ಛೂ ಬಿಟ್ಟಿದ್ದಾರೆ ಅನ್ಸುತ್ತೆ. ಮುಹೂರ್ತ ಮೀರಿ ಹೋಗ್ತಿದೆ, ತಾಳಿ ಕಟ್ಟಿ ಅಂತ ಅರ್ಜೆಂಟ್ ಮಾಡ್ತಾ ಹೇಳ್ದ. ಈ ರುದ್ರಪ್ರಸಾದ್ ಅಂತ ಒಬ್ಬ ಅಪ್ಪ ಇದ್ದರೆ ಎಲ್ಲ ಮಕ್ಕಳು ಹಾಳಾಗೋದಕ್ಕೆ ಇದು ಒಂದು ಸಾಕು. ಪ್ರಶಾಂತ್, ಸಾಕು ಮುಚ್ಚಯ್ಯ, ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ನೀನು ಕಂತ್ರಿ ಬುದ್ಧಿನೇ ನಿನ್ನ ಮಗಳಿಗೂ ಇರೋದು. ಬಡವರ ತಲೆ ಮೇಲೆ ಕೈ ಇಟ್ಟು ಮೆರಿತಾ ಇರೋ ನಿನ್ನಂಥ ರಾಜಕಾರಣಿಗಳು ಇರೋದ್ರಿಂದಾನೇ ದೇಶ ಉದ್ಧಾರ ಆಗ್ತಾ ಇಲ್ಲ. ನೀನು ಒಳ್ಳೆ ಸಂಸ್ಕಾರ ಕೊಟ್ಟಿದ್ರೆ ಅವಳು ಇನ್ನೊಬ್ಬರ ಜೀವನ ಜೊತೆ ಆಟ ಆಡ್ತಾ ಇರಲಿಲ್ಲ, ಇನ್ನೊಬ್ಬರ ಹೆಸರು ಹೇಳ್ಕೊಂಡು ಹಸೆಮಣೆ ಏರ್ತಾ ಇರಲಿಲ್ಲ. ಶರತ್ ಸರ್, ನಿಮ್ಮ ಕಣ್ಮುಂದೆನೇ ಓಡಾಡ್ಕೊಂಡಿರೋ ನಿಮ್ಮ ಪ್ರೀತಿನ ನೀವು ಯಾಕೆ ಸರ್ ಗುರ್ತಿಸ್ಲಿಲ್ಲ? ನಿಮ್ಮ ಪ್ರೀತಿ ಇವಳಲ್ಲ ಅಂತ ನಿಮ್ಮ ಮನಸ್ಸು ನಿಮಗೆ ಹೇಳಲೇ ಇಲ್ವಾ? ಹೇಳಿದ್ರು ನೀವು ಯಾಕೆ ಅದನ್ನು ಕೇಳಲಿಲ್ಲ? ಅಜ್ಜಿ, ಪಾರಿಜಾತ ಇವಳಲ್ಲ ಅಂದರೆ ಇನ್ಯಾರಪ್ಪ? ಪ್ರಶಾಂತ್, ಇಷ್ಟು ಜನ ಸೇರಿರೋ ಈ ಮದುವೆ ಮನೆಯಲ್ಲಿ ಯಾರು ಸುಳಿವೇ ಇಲ್ವೋ ಅವಳೇ ಸರ್ ನಿಜವಾದ ಪಾರಿಜಾತ ಅಂದ್ಬಿಟ್ಟ. ಎಲ್ಲರೂ ಸುತ್ತಮುತ್ತ ನೋಡ್ಕೊಳ್ತಾ ಮುಖ ನೋಡ್ತಾರೆ. ಶರತ್ ಸುತ್ತ ನೋಡ್ತಾ ನಿಧಾನವಾಗಿ, ನಿತ್ಯಾ ಅಂತಾನೆ. ಪ್ರಶಾಂತ್, ಹೌದು ಅವಳೇ ಸರ್, ಅವಳೇ ನಿಜವಾದ ಪಾರಿಜಾತ. ನಿಮ್ಮ ಹೃದಯ ಬಡಿತವಾದವಳು, ನೀವು ಬರೆಯೋ ನಾವೆಲ್ಸ್ಗಳನ್ನ ಇಷ್ಟಪಟ್ಟು ಓದ್ದವಳು, ನಿಮ್ಮ ಕಾದಂಬರಿಗಳಿಗೆ ಸ್ಫೂರ್ತಿಯಾದವಳು, 3 ವರ್ಷದಿಂದ ನಿಮಗೆ ಪತ್ರ ಬರೀತಾ ಇದ್ದವಳು, ಲೆಟರ್ನಲ್ಲಿ ನಿಮ್ಮ ಭಾವನೆಗಳನ್ನ ಫೀಲ್ ಮಾಡ್ತಾ ಇದ್ದವಳು ಅವಳೇ ಸರ್ ನಿಮ್ಮ ಪಾರಿಜಾತ ನಿತ್ಯ. ನಾನು ಮಾಡಿದೊಂದು ಸಣ್ಣ ತಪ್ಪಿನಿಂದ ಅವಳ ಬದುಕೇ ದಿಕ್ಕಾಪಾಲೋಗೋಯ್ತು ಸರ್. MLA ರುದ್ರಪ್ರಸಾದ್, ನಿಲ್ಸೋಲೋ, ಸಾಕು, ಕೇಳ್ತಾ ಇದ್ದೀವಿ ಅಂತ ಏನೇನೋ ಬೊಗಳ್ಬೇಡ. ಆ ನಿತ್ಯನೇ ಪಾರಿಜಾತ ಅಂತ ನಿನ್ನ ಹತ್ರ ಏನೋ ಸಾಕ್ಷಿ ಇದೆ, ಬಂದ್ಬಿಟ್ಟ ದೊಡ್ಡದಾಗಿ ಹೇಳೋಕೆ ಅಂದ. ಪ್ರಶಾಂತ್ ನಗ್ತಾ, MLA ಸಾಹೇಬ್ರೆ, ಸಾಕ್ಷಿ ಬೇಕಾ ನಿಮಗೆ? ಸಾಕ್ಷಿ ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳೋದಕ್ಕೆ ಕೋರ್ಟ್. ಪ್ರೀತಿಗೆ ಸಾಕ್ಷಿಯಾಗಿರೋದು ಮನಸ್ಸಾಕ್ಷಿ ಒಂದೇ, ಪರವಾಗಿಲ್ಲ. ನಿಮ್ಮ ದರಿದ್ರ ಸಮಾಜದಲ್ಲಿ ಪ್ರೀತಿನ ಸಾಕ್ಷಿಯಿಂದಾನೇ ಪ್ರೂವ್ ಮಾಡಬೇಕು ಅಂದರೆ ನಾನು ಅದಕ್ಕೂ ರೆಡಿ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ಹಲ್ಕ ಕೆಲಸಗಳಿಗೂ ನಾನು ಸಾಕ್ಷಿ ಸಮೇತನೇ ಪ್ರೂವ್ ಮಾಡ್ತೀನಿ. ಇಲ್ಲಿ ನೋಡಿ ಶರತ್ ಸರ್, ನಿತ್ಯ ಪ್ರತಿದಿನ ನಿಮಗೆ ಬರೀತಾ ಇದ್ದ ಲೆಟರ್ಸ್ಗಳು, ಈ ಲಾವಣ್ಯ ಹೇಳಿದ್ಲು ಅಂತ ಇದನ್ನೆಲ್ಲ ನಿಮ್ಮವರೆಗೂ ತಲುಪದೇ ಇರೋ ಹಾಗೆ ನಾನೇ ಕಲೆಕ್ಟ್ ಮಾಡ್ತಾ ಇದ್ದೆ. ಕಾರಣ ಇಷ್ಟೇ, ನಾನು ನಿತ್ಯನ ಪ್ರೀತಿಸ್ತಿದ್ದೀನಿ ಅನ್ನೋ ಭ್ರಮೇಲಿ ಬದುಕ್ತಾ ಇದ್ದೆ. ಅದನ್ನೇ ನಿಜ ಅನ್ನೋ ಹಾಗೆ ಈ ಲಾವಣ್ಯ ನನಗೆ ಹುಬ್ಬೇರಿಸಿದ್ಲು. ನಿತ್ಯ ಕಲಾವಿದನಿಂದ ಅಂದರೆ
ನಿಮ್ಮಿಂದ ದೂರ ಆದರೆ ನನಗೆ ಸಿಗ್ತಾಳೆ ಅಂತ ನನ್ನನ್ನು ಡೈವರ್ಟ್ ಮಾಡಿದ್ಲು. ನಿತ್ಯ ನನಗೇ ಸಿಗಬೇಕು ಅನ್ನೋ ಹುಚ್ಚು ಕಲ್ಪನೆಯಲ್ಲಿ ನಾನು ಇವಳು ಹೇಳ್ದಾಗೆ ನಿತ್ಯ ಬರೆದಿದ್ದು ಒಂದು ಲೆಟರ್ನ ನಿತ್ಯಗೆ ಗೊತ್ತಾಗ್ದ ಹಾಗೆ ಇವಳು ಕೈಗೆ ತಂದುಕೊಟ್ಟೆ. ಅದನ್ನು ತಂದು ಇವಳು ತಾನೇ ಬರೆದಿದ್ದು ಅಂತ ನಿಮ್ಮನ್ನು ನಂಬಿಸಿದ್ಲು. ಪಾರಿಜಾತ ಮುಖ ನೋಡದೇ ಇರೋ ನೀವು ಆ ಲೆಟರ್ನ ನೋಡಿ ಇವಳೇ ಪಾರಿಜಾತ ಅಂದ್ಕೊಂಡ್ರಿ. ನಾನು ನಿತ್ಯನ ಹತ್ರ ನನ್ನ ಪ್ರೀತಿನ ಹೇಳ್ಕೊಂಡಾಗ ಅವಳು ನನ್ನ ಕಣ್ಣು ತೆರೆಸಿದ್ಲು. ಅವಳಿಗೆ ನನ್ನ ಮೇಲಿರೋ ಭಾವನೆ ಏನು ಅಂತ ನನಗೆ ಗೊತ್ತಾಗೋ ಅಷ್ಟರಲ್ಲಿ ಅವಳ ಮನಸ್ಸನ್ನೇ ಮುರಿದ್ಬಿಟ್ಟಿದ್ದೆ. ನಿಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ಅವಳಿಗೆ ನೀವೇ ಕಲಾವಿದ ಅನ್ನೋ ಸತ್ಯ ಗೊತ್ತಾಯಿತು ಸರ್. ಅವಳು ಇನ್ನೇನು ನಿಮ್ಮ ಹತ್ರ ಸತ್ಯ ಹೇಳಬೇಕು ಅಂತ ಬರೋ ಅಷ್ಟರಲ್ಲಿ ಈ ಪಾಪಿ ಶ್ರುತಿನ ಕಿಡ್ನ್ಯಾಪ್ ಮಾಡಿದ್ಲು. ನಿತ್ಯನ ಬೆದರಿಸಿ ಅವಳನ್ನು ಬಿಡಬೇಕು ಅಂದರೆ ನಿತ್ಯನೇ ಪಾರಿಜಾತ ಅನ್ನೋ ಸತ್ಯ ನಿಮಗೆ ಗೊತ್ತಾಗಬಾರ್ದು. ಅವಳೇ ನಿಂತು ನಿಮ್ಮಿಬ್ಬರು ಮದುವೆ ಮಾಡಿಸ್ಬೇಕು, ಕೊನೆಗೂ ಊರೇ ಬಿಟ್ಟು ಹೋಗಬೇಕು ಅನ್ನೋ ಕಂಡೀಷನ್ ಹಾಕಿದ್ಲು. ಶ್ರುತಿಗೋಸ್ಕರ ನಿತ್ಯ ಅವಳೆಲ್ಲ ಕಂಡೀಷನ್ಗೆ ಒಪ್ಕೊಂಡ್ಳು ಸರ್. ನಿಮಗೆ ಸತ್ಯ ಹೇಳೋದನ್ನು ಮುಚ್ಚಿಟ್ಲು. ಈ ಸತ್ಯ ಗೊತ್ತಿರೋ ರಾಹುಲ್, ಹರ್ಷ, ವರ್ಷ ಎಲ್ರೂ ಆಣೆ ಹಾಕಿ ತಾನೇ ತಡೆದ್ಲು. ಹರ್ಷ: ಅಷ್ಟೇ ಅಲ್ಲ ಬ್ರೋ, ನಿತ್ಯ ಸಿಸ್ಟರ್ ಇನ್ ಲಾಗೆ ಲಾವಣ್ಯ ಕೊಟ್ಟಿರೋ ಹಿಂಸೆ ಅಷ್ಟಿಷ್ಟಲ್ಲ. ಇದನ್ನು ತಡೆಯೋಕೆ ಬಂದ ನನಗೆ ಮಿಸ್ಬಿಹೇವ್ ಮಾಡ್ತಿದ್ದಾನೆ ಅನ್ನೋ ಆರೋಪ ಮಾಡಿ ಮನೆಯಿಂದ ಆಚೆ ಹಾಕೋಕೆ ನೋಡಿದ್ಲು. ಆದರೆ ಅದನ್ನು ನಿತ್ಯ ಸಿಸ್ಟರ್ ಇನ್ ಲಾನೇ ತಡೆದಿದ್ದು. ರಾಹುಲ್ ಬ್ರೋಗೆ ಯಾರೋ ಮೋಸ ಮಾಡಿದ್ರು ಅಂತ ಅಷ್ಟೇ ನಿಮಗೆ ಗೊತ್ತು ಅಲ್ವಾ ಬ್ರೋ? ಅವ್ರಿಗೆ ಮೋಸ ಮಾಡಿದ್ದೆ ಇವಳು. MLA ರುದ್ರಪ್ರಸಾದ್: ಏನ್ರೋ ಕುರಿ ಹಳ್ಳಕ್ಕೆ ಬಿತ್ತು ಅಂದರೆ ಆಳ್ಗೊಂದು ಕಲ್ಲು ಅನ್ನೋ ಹಾಗೆ ಒಬ್ಬೊಬ್ಬರು ಒಂದೊಂದು ಅಪವಾದ ಮಾಡ್ತಾ ಇದ್ದೀರಾ ನನ್ನ ಮಗಳ ಮೇಲೆ. ನನ್ನ ಮಗಳು ಮುಗ್ದೆ, ಅವಳು ಯಾರ ಲೈಫ್ನಲ್ಲೂ ಹಾಳು ಮಾಡಿಲ್ಲ, ಯಾರ ಜೀವನದ ಜೊತೆನೂ ಆಟ ಆಡಿಲ್ಲ. ನೀವೆಲ್ಲ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿಬಿಟ್ರಿ, ಅದನ್ನೆಲ್ಲ ನಂಬಿಡ್ತೀವಾ? ಹರ್ಷ: ಹೆಲೋ ಸರ್, ನಾವಿಲ್ಲಿ ಯಾವ ಫೇಕ್ ನ್ಯೂಸು ಕ್ರಿಯೇಟ್ ಮಾಡ್ತಾ ಇಲ್ಲ, ಇರೋದನ್ನು ಇದ್ದಾಗ ಹೇಳ್ತಿದ್ದೀವಿ. ಸತ್ಯ ಹೇಳೋಕ್ಕೆ ಯಾವ ಕ್ರಿಯೇಟಿವಿಟಿ ಅವಶ್ಯಕತೆ ಇಲ್ಲ. ಪ್ರಶಾಂತ್: ಹರ್ಷ, ಒಂದು ನಿಮಿಷ ದುಡುಕ್ಬೇಡಿ, ಪಾಪ ಅವ್ರು ಸಾಕ್ಷಿ ಇಲ್ಲದೆ ಯಾವುದೂ ನಂಬೋದಿಲ್ಲ. MLA ಸಾಹೇಬ್ರೆ, ನಿಮ್ಮನ್ನು ನಂಬಿಸೋ ಅವಶ್ಯಕತೆ ನಮಗಿಲ್ಲ. ನಮಗೆ ಬೇಕಾಗಿರೋದು ಶರತ್ ಸರ್ ಅಭಿಪ್ರಾಯ. ನಮ್ಮ ನಿತ್ಯ ಪ್ರೀತಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಅದಕ್ಕೆ ಅವ್ರಿಗೆ ಸತ್ಯ ಎಲ್ಲ ಗೊತ್ತಾಗಬೇಕು. ಶರತ್ ಸರ್ ತಗೊಳ್ಳಿ, ಇದು ಈ ಲಾವಣ್ಯ ರಾಹುಲ್ ಮಗುನ ಅಬಾರ್ಟ್ ಮಾಡಿಸಿರೋ ಹಾಸ್ಪಿಟಲ್ ರಿಪೋರ್ಟ್ ಅಂತ ಕೊಟ್ಟ. ಅದನ್ನು ನೋಡಿದ ಲಾವಣ್ಯ ನಡಿಗೆ ಹೋದ್ಲು, ಭಯದಲ್ಲಿ ಬೆವುತೋದ್ಲು. ಅದನ್ನೆಲ್ಲ ಕೇಳಿ ಕಣ್ಣಾರೆ ನೋಡಿದ ಶರತ್ ರಿಪೋರ್ಟ್ನ ನಿಂತಲ್ಲೇ ಬಿಟ್ಟು, ಇದನ್ನೆಲ್ಲ ನಾನು ನಿಮ್ಮಿಂದ ಕೇಳಿ ತಿಳ್ಕೊಬೇಕಾ? ಪ್ರಶಾಂತ್: ನನ್ನ ಪಾರಿಜಾತ ಏನು ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಲಾವಣ್ಯ ಕಡೆ ತಿರುಗಿ, ನನ್ನ ಪಾರಿಜಾತ ನನಗೆ ಮೋಸ ಮಾಡಲ್ಲ ಅಲ್ವಾ ಪಾರಿಜಾತ ಅಂತ ಕೇಳ್ದ. ಹರ್ಷ ಆಶ್ಚರ್ಯದಲ್ಲಿ: ಬ್ರೋ, ಇಷ್ಟೆಲ್ಲ ಆದಮೇಲೆ? ಶರತ್ ಅವಳನ್ನ ನೋಡ್ತಾ ಹರ್ಷನಿಗೆ ಮಾತಾಡದಂತೆ ಕೈ ತಡ್ದ. ನೀನು ಹೇಳು ಪಾರಿಜಾತ, ನಾನು ನಿನ್ನ ಮಾತ್ರ ನಂಬೋದು ಅಂದ. ಲಾವಣ್ಯ: ಹೌದು ಶರತ್, ಇವ್ರ ಮಾತನ್ನೆಲ್ಲ ನಂಬೇಡ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ನಾನೇ ನಿನ್ನ ಪಾರಿಜಾತ, ನಾವಿಬ್ಬರು ಮದುವೆ ಆಗೋಣ, ಇವರೆಲ್ಲ ಮೋಸಗಾರರು ಅಂತ ಹೇಳಿದ್ಲು. ಶರತ್: ಹೌದು ಲಾವಣ್ಯ, ಇವರೆಲ್ಲ ಮೋಸಗಾರರು, ನಾವು ಮದುವೆ ಆಗೋಣ. ಅದಕ್ಕಿಂತ ಮುಂಚೆ ಇದೇನು ಅಂತ ಹೇಳು ಅಂತ ನಿತ್ಯ ಕೊಟ್ಟಿದ್ದ ಪಾರಿಜಾತ ಹೂವನ್ನು ತೋರಿಸ್ತಾ ವ್ಯಂಗ್ಯವಾಗಿ ನೋಡ್ತಾನೆ. ಲಾವಣ್ಯಗೆ ಅದು ಪಾರಿಜಾತ ಹೂವು ಅಂತ ಗೊತ್ತೇ ಇಲ್ಲ. ಅಸಲಿಯಾಗಿ ಅದನ್ನು ಅವಳು ಇದಕ್ಕೂ ಮುಂಚೆ ಎಲ್ಲೂ ಆ ರೀತಿ ಹೂವು ಇದೆ ಅಂತ ನೋಡೇ ಇಲ್ಲ. ಅದನ್ನು ನೋಡಿ ಶರತ್ ಅದು ಅದು ಅಂತ ತೊದಲ್ದ ನಿಂತ್ಕೊಂಡ್ಳು. ಶರತ್: ಯಾಕೆ ಗೊತ್ತಾಗ್ತಾ ಇಲ್ವಾ ಪಾರಿಜಾತ? ನಿನಗೆ ಗೊತ್ತಾಗಲ್ಲ ಬಿಡು, ಯಾಕೆ ಹೇಳು? ಜೋರಾಗಿ: ಯಾಕೆ ಅಂದರೆ ಇಲ್ಲಿ ನಿನಗೆ ಗೈಡ್ ಮಾಡೋಕ್ಕೆ ನನ್ನ ಪಾರಿಜಾತ ಇಲ್ವಲ್ಲ, ಅದಕ್ಕೆ ಅಂತ ಕೋಪದಲ್ಲಿ ಅವಳ ಕಪಾಳಕ್ಕೆ ಪಟಾರ್ ಪಟಾರ್ ಅಂತ 4 ಬಾರಿಸ್ತಾನೆ. ಅವನು ಹೊಡೆದ ಫೋರ್ಸ್ಗೆ ಅವಳು ತುಟಿ ಸೀಳಿ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾವಣ್ಯ: ಶರತ್ ಅಂತ ಕಿರಿಚ್ತಾಳೆ. ಶರತ್ ಕೋಪದಲ್ಲಿ: ಎಷ್ಟು ಸುಲಭವಾಗಿ ನನ್ನ ಯಾಮರ್ಸ್ಬಿಟ್ಟೆ ಅಲ್ವಾ? ಯಾಕೆ ನನ್ನ ಬದುಕಲ್ಲಿ ಈ ರೀತಿ ಆಟ ಆಡಿದೆ? ಯಾಕೆ ನನ್ನ ಪ್ರೀತಿ ಜೊತೆ ಆಟ ಆಡಿದೆ? ಪೊಗಳು ಅಂತ ಮತ್ತೆ ಕಪಾಳಕ್ಕೆ ಹೊಡೆದ. ಚಂದ್ರಶೇಖರ್ ಅವನನ್ನು ತಡೆದು: ಶರತ್, ಸಮಾಧಾನ ಮಾಡ್ಕೋಪ,
ಅಂದರು. ಶರತ್ ನಿತ್ಯ ಜೊತೆಗಿದ್ದ ಕ್ಷಣಗಳನ್ನೆಲ್ಲ ನೆನಪಿಸ್ಕೊಂಡು ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಪ್ಪ, ನನ್ನ ಮನಸ್ಸು ನಿತ್ಯನೇ ಪಾರಿಜಾತ ಅಂತ ಸಾರಿ ಸಾರಿ ಹೇಳಿದ್ರು ನಾನು ಅದನ್ನು ನಂಬಲೇ ಇಲ್ಲ. ಎಷ್ಟೋ ಸಲ ನಾನೇ ನಿತ್ಯನೇ ಪಾರಿಜಾತ ಇರಬಹುದಾ ಅಂತ ಅನುಮಾನ ಪಟ್ಟ. ಆದರೆ ಅನುಮಾನವೇ ನಿಜ ಅಂತ ತಿಳ್ಕೊಳ್ಳೋಷ್ಟರಲ್ಲಿ ಇವಳು ನನ್ನ ದಾರಿ ತಪ್ಪಿಸ್ತಾ ಇದ್ಲು. ನಿತ್ಯ ಪಾರಿಜಾತ ಒಬ್ಬಳೇ ಅನ್ನೋ ಸತ್ಯ ನನಗೆ ಗೊತ್ತಾಗಲೇ ಇಲ್ವಲ್ಲಪ್ಪ. ನನ್ನ ಪಾರಿಜಾತನೇ ಖುದ್ದಾಗಿ ಬಂದು ಪ್ರೀತಿ ಬಗ್ಗೆ ವಾದ ಮಾಡಿದಾಗಲೂ ನನಗೆ ಗೊತ್ತಾಗಲೇ ಇಲ್ಲ. ನಾನೇ ಪಾರಿಜಾತ ಅಂತ ಅವಳು ಎಷ್ಟೋ ಸಲ ಇಂಡೈರೆಕ್ಟಾಗಿ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ಲು. ಅಷ್ಟೇ ಅಲ್ಲಪ್ಪ, ಈ ಪಾರಿಜಾತ ಹೂವನ್ನ ಕೊಟ್ಟಿದ್ದೆ ನನ್ನ ಪಾರಿಜಾತ ಅಪ್ಪ. ಆದರೆ ನಾನು ಅದನ್ನು ಸೀರಿಯಸ್ಸಾಗಿ ತಗೊಳ್ಳೇ ಇಲ್ಲ. ಪಾರಿಜಾತ ಮೇಲಿರೋ ಪ್ರೀತಿ ನಿತ್ಯ ಮೇಲೆ ಹುಟ್ಕೊಂಡಾಗ ಇಬ್ಬರ ಮನಸ್ಸಿನ ಜೊತೆ ಆಟ ಆಡ್ತಿದ್ದೀನಿ ಅನ್ನೋ ಭಾವನೆ ಬಂದೇ ಹೊರತು ನಾನು ಕಂಡ ಎರಡು ಕನಸು ಒಂದೇ ಅನ್ನೋದು ನನಗೆ ಅರ್ಥ ಆಗಲೇ ಇಲ್ಲಪ್ಪ. ನನ್ನ ಪಾರಿಜಾತ ಸೋತು ಗೆದ್ದುಬಿಟ್ಲು. ಆದರೆ ನಾನು ಅವಳ ಮನಸ್ಸನ್ನು ಎಷ್ಟು ನೋಯಿಸಿದ್ದೀನಿ ಅಂದರೆ ಯಾವತ್ತೂ ನನಗೆ ಕ್ಷಮೆ ಸಿಗಲ್ಲ. ನನ್ನೆಲ್ಲ ಗೊಂದಲಗಳಿಗೆ ಅವಳೇ ಮೆಡಿಸಿನ್. ನನ್ನ ಮನಸ್ಸಿನ ರಾಯಭಾರಿ ಅವಳೇ ಅನ್ನೋದಕ್ಕೆ ನನ್ನ ಮನಸ್ಸಿಗಿಂತ ಸಾಕ್ಷಿ ಬೇಕಾಗಿರಲಿಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ, ಎಂಥ ಪಾಪಿ ನಾನು ಅಂತ ತನ್ನ ಕೈಯಿಂದ ಮುಖಕ್ಕೆ ಚಚ್ಕೊಳ್ತಾ ಅಳ್ತಾನೆ. ಪ್ರಶಾಂತ್, ಸರ್, ದುಃಖ ಪಡೋ ಟೈಮ್ ಅಲ್ಲ ಸರ್ ಇದು. ನಾವು ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ನಾವು ನಿತ್ಯನ ಶಾಶ್ವತವಾಗಿ ಕಳ್ಕೊಬೇಕಾಗುತ್ತೆ. ಅವಳು ಈ ಊರೇ ಬಿಟ್ಟು ಹೋಗ್ತಾ ಇದ್ದಾಳೆ, ಅದನ್ನು ತಡಿಬೇಕು. ಬನ್ನಿ ಸರ್ ಹೋಗೋಣ ಅಂದ. ಶರತ್, ನೋ, ನಿತ್ಯ ನನ್ನ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಅಲ್ಲಿಂದ ಹೊರಡೋಕೆ ಮುಂದಾಗ್ತಾನೆ. ಲಾವಣ್ಯ, ನಿಂತ್ಕೋ ಶರತ್, ನಿನ್ನನ್ನು ಮದುವೆ ಆಗದೆ ಇಲ್ಲಿಂದ ಎಲ್ಲೂ ಹೋಗೋ ಹಾಗಿಲ್ಲ. ನಿನ್ನನ್ನು ಮದುವೆ ಆಗಲೇಬೇಕು ಅಂದ್ಲು. ಎಲ್ಲರೂ ಅವಳನ್ನೇ ನೋಡ್ತಾ ನಿಂತರು. ಎಪಿಸೋಡ್ 97. ಪ್ರೀತಿಗೆ ಸೋಲಿಲ್ಲ. ಶರತ್, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಲಾವಣ್ಯ, ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೀನಿ. ನನ್ನ ದಾರಿಗೆ ಅಡ್ಡ ಬಂದರೆ ನಾನು ಮನುಷ್ಯನಾಗಿರಲ್ಲ. ನಾನು ನನ್ನ ಪಾರಿಜಾತ ಹತ್ರ ಹೋಗ್ತೀನಿ ಅಂದ್ಕೊಂಡು ಹೆಜ್ಜೆ ಮುಂದೆ ಇಡ್ತಾನೆ. ಲಾವಣ್ಯ ಕೋಪದಲ್ಲಿ, ಶರತ್, ನಿನ್ನನ್ನು ನಾನು ಮದುವೆ ಆಗಲೇಬೇಕು. ಇಲ್ಲ ಅಂದರೆ ಶರತ್, ಆಗಲ್ಲ ಅಂದರೆ ಏನೇ ಮಾಡ್ತೀಯಾ? ಲಾವಣ್ಯ ಆ ಕಡೆ ಈ ಕಡೆ ನೋಡಿ ಅಲ್ಲೇ ಬಿದ್ದಿದ್ದ ಚಾಕುನ ತಗೊಂಡು, ನೋಡು, ನಾನೆಂಥ ತಲೆ ಕೆಟ್ಟೋಳು ಅಂತ ನಿನಗೂ ಗೊತ್ತು. ನಾನು ಇಷ್ಟಪಟ್ಟು ನನಗೆ ಸಿಗಲಿಲ್ಲ ಅಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಶರತ್, ಏನು ಚುಚ್ಕೊಂಡು ಸಾಯ್ತೀಯಾ? ಸಾಯಿ, ನಿನ್ನಂಥವ್ರು ಬದುಕಿರೋದಕ್ಕಿಂತ ಸಾಯೋದೇ ಮೇಲು, ಸತ್ತು ಹೋಗು ಅಂದ. ಲಾವಣ್ಯ, ನಾನು ಸಾಯೋದಿಲ್ಲ. ನಾನು ಸತ್ತೋದ್ರೆ ನೀನು ಆ ನಿತ್ಯ ಜೊತೆ ಚೆನ್ನಾಗಿರ್ತೀಯ. ನನಗೆ ಸಿಗದೆ ಇರೋ ನೀನು ಬೇರೆ ಯಾರಿಗೂ ಸಿಗಬಾರ್ದು. ಸಿಗೋಕೆ ನಾನು ಬಿಡೋದಿಲ್ಲ, ನಿನ್ನನ್ನೇ ಮುಗಿಸ್ತೀನಿ ಅಂದ್ಲು. ಶರತ್, ಓ, ಸಾಯಿಸ್ತೀಯಾ? ಬಾ ಸಾಯಿಸು. ಸಾಯಿಸೇ. ನನ್ನ ಪಾರಿಜಾತನ ಬಿಟ್ಟು ಬೇರೆ ಯಾರನ್ನೂ ಪಾರಿಜಾತ ಅಂದ್ಕೊಂಡು ತಪ್ಪಿಗೆ ಸರಿಯಾದ ಶಿಕ್ಷೆ ಅನ್ಕೋತೀನಿ. ಸಾಯಿಸು ಅಂದ. ಲಾವಣ್ಯ, ಬೇಡ ಶರತ್, ಒಳ್ಳೆ ಮಾತಲ್ಲೇ ಹೇಳ್ತಾ ಇದ್ದೀನಿ, ಮದುವೆ ಮಾಡ್ಕೊ. ಇಲ್ಲ ಅಂದರೆ ನಾನು ಚುಚ್ಚೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಶರತ್ ಕೋಪದಲ್ಲಿ, ಚುಚ್ಚೇ ಅಂದ. ಲಾವಣ್ಯ ಚಾಕನಿಂದ ಶರತ್ನ ಹೊಟ್ಟೋಗಿ ಚುಚ್ಚೋಕೆ ಹೋದ್ಲು. ಇನ್ನೇನು ಹೊಟ್ಟೆಗೆ ಚುಚ್ಚುವಷ್ಟರಲ್ಲಿ ನಿತ್ಯ ಅದನ್ನು ಹಿಡಿದ್ಲು. ಹರಿತಾ ಇರೋ ಕಡೆ ಹಿಡ್ದಿದ್ರಿಂದ ನಿತ್ಯ ಕೈಯಲ್ಲಿ ರಕ್ತ ಸೋರೋದಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲರೂ ಅವಳನ್ನು ನೋಡಿ ಆಶ್ಚರ್ಯದಲ್ಲಿ ನಿತ್ಯ ಅಂತಾರೆ. ನಿತ್ಯ ಕೋಪದಲ್ಲಿ ಲಾವಣ್ಯ ಕಡೆ ತಿರುಗಿ, ಏನೇ ವಾಪಸ್ ಬಂದೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನಾನು ನಿನಗೆ ಹೇಳಿದ್ದೆ ತಾನೇ, ಆಟದ ಮೈದಾನ ಬಿಟ್ಕೊಟ್ಟಿದ್ದೀನಿ, ಕುದುರೆನೂ ಕೊಟ್ಟಿದ್ದೀನಿ, ಆದರೆ ಲಗಾಮ್ ನನ್ನ ಹತ್ರನೇ ಇದೆ ಅಂತ ನಾನು ಹೇಳಿದ್ದೆ ತಾನೇ. ನಿನಗೆಷ್ಟು ಧೈರ್ಯ ಇದ್ದರೆ ನನ್ನ ಕಲಾವಿದನ ನನ್ನ ಕಣ್ಮುಂದೆನೇ ಸಾಯಿಸೋದಕ್ಕೆ ಹೋಗ್ತೀಯಾ ಅಂತ ಕಪ್ಪಾಳಿಗೆ ಬಾರಿಸಿದ್ಲು. ನಿತ್ಯ ಹೊಡೆದಕ್ಕೆ ಲಾವಣ್ಯ ಕೆಳಗೆ ಬಿದ್ದೋದ್ಲು. ಮತ್ತೆ ಕೆಳಗೆ ಬಿದ್ದು ಕೆನ್ನೆ ಮೇಲೆ ಕೈ ಇಟ್ಟು ಮೇಲೆದ್ದು, ನಿತ್ಯ, ನಿನಗೆಷ್ಟು ಧೈರ್ಯ ಇದ್ದರೆ ನನ್ನ ಕಪಾಳಕ್ಕೆ ಹೊಡೆದೆ ಅಲ್ವಾ? ಇಷ್ಟೆಲ್ಲ ಆದಮೇಲೆ ನಿಮ್ಮನ್ನೆಲ್ಲ ಒಂದಾಗೋಗಿ ಬಿಡ್ತೀನಾ
ಶ್ರುತಿ ಪ್ರಾಣನ ಈಗಲೇ ತೆಗಿತೀನಿ ಅಂದ್ಕೊಂಡು ತನ್ನ ಕೈಲಿದ್ದ ಸ್ಮಾರ್ಟ್ ವಾಚ್ ಬಟನ್ನ ಪ್ರೆಸ್ ಮಾಡ್ತಾಳೆ. ಅದು ವರ್ಕ್ ಆಗ್ತಾನೇ ಇಲ್ಲ. ಮತ್ತೆ ಪ್ರೆಸ್ ಮಾಡಿದ್ಲು, ಆದರೂ ನೋ ಯೂಸ್. ಆ ಕಡೆಯಿಂದ ಸ್ಮಾರ್ಟ್ ವಾಚ್ನ ವರ್ಕ್ ಮಾಡ್ತಾ ಇಲ್ವಾ ಲಾವಣ್ಯ ಅಂತ ಮಾಸ್ ಎಂಟ್ರಿ ಕೊಟ್ಟ ರಾಹುಲ್. ಬ್ಯಾಕ್ಗ್ರೌಂಡ್ನಲ್ಲಿ ರಾಬರ್ಟ್ ಮೂವಿ ಸಾಂಗ್ ಬ ಬ ಬ ನಾ ರೆಡಿ ಸಾಂಗ್ ಪ್ಲೇ ಆಗ್ತಾ ಇತ್ತು. ಎಲ್ಲ ಅವನ ಕಡೆ ನೋಡ್ತಾರೆ. ರಾಹುಲ್ ಜೊತೆಯಲ್ಲಿ ಶ್ರುತಿನ ಕರ್ಕೊಂಡು ಬಂದಿದ್ದ. ಲಾವಣ್ಯ ಅಂತೂ ಸರ್ಪ್ರೈಸ್ ಆಗಿದ್ಲು. ನೀನಾ ಅಂತಾಳೆ. MLA ರುದ್ರಪ್ರಸಾದ್ ರಾಹುಲ್ನ ನೋಡಿ ಶಾಕ್ನಲ್ಲಿ, ಈ ನನ್ನ ಮಗ ಇನ್ನೂ ಬದುಕಿದಾನಾ ಅಂತ ಅವನನ್ನೇ ನೋಡ್ತಾ ನಿಂತಿದ್ದ. ರಾಹುಲ್, ಇಲ್ಲಿ ನನ್ನನ್ನು ನೋಡಿ ನಿನ್ನ ಹಾರ್ಟ್ ನಿಂತೋಯ್ತಾ? ನೀನೇನು ಅಂದ್ಕೊಂಡೆ, ನಿತ್ಯ ನನ್ನ ದೂರ ಮಾಡಿಬಿಟ್ಲು, ಇನ್ನೂ ನನಗೂ ಅವಳಿಗೂ ಯಾವ ಸಂಬಂಧ ಇಲ್ಲ ಅಂತ ಅಲ್ವಾ? ಅವಳು ನನ್ನನ್ನು ಹೋಗು ಅಂತ ಹೇಳೋದೆಲ್ಲ ಸ್ವತಃ ಅವಳೇ ಕುತ್ತಿಗೆ ಹಿಡಿದು ಆಚೆ ತಪ್ಪಿದ್ರು ನಾನು ಅವಳನ್ನು ಬಿಟ್ಕೊಡೋದಿಲ್ಲ. ಯಾಕಂದರೆ ಅವಳು ನನ್ನ ತಂಗಿ. ಶ್ರುತಿನ ಕಿಡ್ನ್ಯಾಪ್ ಮಾಡಿಬಿಟ್ರೆ ನೀನು ಅಂದ್ಕೊಂಡಂಗೆ ಎಲ್ಲ ಆಗೋಯ್ತು ಅಂತನಾ? ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಬುದ್ಧಿ ಇಲ್ಲ ಅಂದ್ಕೊಂಡಿದ್ಯಾ ಅನಿಸುತ್ತೆ. ಹರ್ಷ, ತುಂಬ ಸರ್ಪ್ರೈಸ್ ಆಗ್ತಾ ಇದೆಯಲ್ಲ ಲಾವಣ್ಯ. ನಿಜ ಏನಂದರೆ ನಾವು ಚಾಪೆ ಕೆಳಗಡೆ ತೂರಿದ್ರೆ ನೀನು ರಂಗೋಲಿ ಕೆಳಗೆ ತೂರೋಳು ಅಂತ ಗೊತ್ತಾಯಿತು ನಮಗೆ. ಆದರೆ ಕೆಟ್ಟತನದಿಂದ ರಂಗೋಲಿ ಕೆಳಗೆ ತೂರಿದ್ರೆ ಏನು ಯೂಸ್? ಅದಕ್ಕೆ ನಾವು ಒಳ್ಳೆತನಕ್ಕೆ ಉಳಿಸೋಕೆ ನಿನಗೋಸ್ಕರ ಸುರಂಗನೇ ತೋಡಬೇಕಾಯ್ತು ಅಂತ ನಗ್ತಾನೆ. ರಾಹುಲ್, ಹೋಗಲಿ ಬಿಡು ಹರ್ಷ, ಜಾಸ್ತಿ ಟೆನ್ಷನ್ ಕೊಡಬೇಡ, ಆಮೇಲೆ ಸತ್ಕಿತ್ ಹೋದಾಳು. ನೋಡು ಲಾವಣ್ಯ, ನಿನಗೂ ಟೈಮ್ ವೇಸ್ಟ್ ಮಾಡಿಸೋದು ಬೇಡ. ನಿಂತು ಖಾಲಿ ಪ್ಲ್ಯಾನ್ ಹೇಗೆ ಹೊಗೆ ಹಾಕೋತೋ ಅಂತ ಒಂದ್ಸಲ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಡ್ಬಾ ಅಂದ ಕನಸಿನ ರೂಪದಲ್ಲಿ. ಹರ್ಷ ಟೆನ್ಷನಲ್ಲಿ ಮದುವೆನ ಹೇಗೆ ನಿಲ್ಲಿಸೋದು ಅಂತ ಯೋಚಿಸ್ತಾ ಕುಳಿತಿರುವಾಗ ರಾಹುಲ್ನಿಂದ ಕಾಲ್ ಬರುತ್ತೆ. ಹರ್ಷ ರಿಸೀವ್ ಮಾಡಿ, ಹೇಳಿ ಬ್ರೋ ಅಂತ ಮಾತು ಶುರು ಮಾಡ್ದ. ರಾಹುಲ್ ಬೇಜಾರಲ್ಲಿ, ಹರ್ಷ, ಮನೇಲಿ ಏನಾಗಿದೆ? ಯಾಕೆ ನಿತ್ಯ ನನ್ನ ಹತ್ರ ಆ ರೀತಿ ಬಿಹೇವ್ ಮಾಡಿದ್ಲು? ನಿಜ ಹೇಳು, ನಿತ್ಯ ನನ್ನ ಹತ್ರ ಅಷ್ಟು ರೂಢಾಗಿ ನಡ್ಕೊಳ್ಳಲ್ಲ, ಅವಳ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾಳೆ ಅಂತ ನನಗೆ ಅನ್ನಿಸ್ತಿದೆ. ಏನಾಯಿತು ಹೇಳು ಹರ್ಷ. ಹರ್ಷ, ಹೌದು ಬ್ರೋ, ನಿಮ್ಮ ಮನಸ್ಸಿಗೆ ಏನು ಅನಿಸಿದೆ ಅದೆಲ್ಲ ನಿಜ. ನಿತ್ಯ ಸಿಸ್ಟರ್ ಇನ್ ಲಾ ಬೇಕು ಅಂತ ನಿಮ್ಮ ಜೊತೆ ರೂಢಾಗಿ ನಡ್ಕೊಂಡಿಲ್ಲ. ಅದೇನಾಯಿತು ಅಂದರೆ ನಿತ್ಯ ಹರ್ಷನ್ಗೆ ಹೇಳಿದ್ದೆಲ್ಲ ವಿವರವಾಗಿ ವಿವರಿಸ್ದ. ನನಗಂತೂ ಏನು ಮಾಡಬೇಕು ಅಂತ ತಲೆನೇ ಓಡ್ತಾ ಇಲ್ಲ ಬ್ರೋ, ಐ ಆಮ್ ಟೋಟಲಿ ಬ್ಲ್ಯಾಂಕ್ ಅಂದ. ರಾಹುಲ್, ಹರ್ಷ, ನಿತ್ಯ ಆಣೆ ಹಾಕಿದ್ದು ಸತ್ಯ ಹೇಳಬೇಡಿ ಅಂತ ತಾನೆ, ಶ್ರುತಿನ ಹುಡುಕ್ಬೇಡಿ ಅಂತ ಅಲ್ವಲ್ಲ? ನಾವು ಶ್ರುತಿನ ಹುಡ್ಕೋಣ, ಆಗ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗುತ್ತೆ. ಹರ್ಷ, ಎಸ್ ಬ್ರೋ, ಯು ಆರ್ ರೈಟ್, ಬಟ್ ಶ್ರುತಿ ಅವರನ್ನು ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳೋದು? ರಾಹುಲ್, ಹರ್ಷ, ಹೇಗಾದರೂ ಮಾಡಿ ಲಾವಣ್ಯ ಅಥವಾ ನಿತ್ಯರ ಫೋನಿಂದ ನನಗೆ ಲೈವ್ ಲೊಕೇಶನ್ ಸೆಂಡ್ ಮಾಡೋಕ್ಕಾಗುತ್ತಾ ಅಂತ ಹೇಳ್ದ. ಹರ್ಷ, ಓಕೆ ಬ್ರೋ, ಐ ವಿಲ್ ಡೂ ದಿಸ್, ಐ ವಿಲ್ ಕಾಲ್ ಯು ಲೇಟರ್ ಅಂದ್ಕೊಂಡು ಕಾಲ್ ಕಟ್ ಮಾಡಿ ವರ್ಷ ಹತ್ರ ಬರ್ತಾನೆ. ರಾಹುಲ್ ಹೇಳಿದ್ದ ಪ್ಲ್ಯಾನ್ ವರ್ಷಗೆ ಹೇಳ್ತಾನೆ. ವರ್ಷ, ಓಕೆ ಬ್ರೋ, ಅವರಿಬ್ಬರಲ್ಲಿ ಯಾರ ಹತ್ರ ಒಬ್ಬರು ಫೋನ್ ಸಿಕ್ಕಿದ್ರು ನಾನು ಆ ಕೆಲಸ ಮಾಡ್ತೀನಿ ಅಂದ್ಕೊಂಡು ನಿತ್ಯ ಲಾವಣ್ಯ ಹತ್ರ ಹೋಗಿದ್ಲು. ಲಾವಣ್ಯ ಫೋನಿಂದ ಡಯಲ್ ಮಾಡಿದ ನಂಬರ್ ರಾಹುಲ್ ನಂಬರ್ ಆಗಿತ್ತು. ರೂಮ್ನಿಂದ ಹೊರಗೆ ಬಂದು ಕೇಳಿಸ್ತಾ ಇದೆ, ಹೇಳಿ. ಯಸ್ ಬ್ರೋ, ನಿಮ್ಮ ಕೆಲಸ ಆಯಿತು ಅಂದ್ಕೊಂಡು ಲಾವಣ್ಯ ಫೋನಿಂದ ರಾಹುಲ್ಗೆ ಲೈವ್ ಲೊಕೇಶನ್ ಸೆಂಡ್ ಮಾಡಿ ಮತ್ತೆ ಅವಳ ಫೋನಿಂದ ನಂಬರ್ ಡಿಲೀಟ್ ಮಾಡಿ ವಾಪಸ್ ಅವಳ ಫೋನ್ ಕೊಟ್ಟು ಹೋಗಿದ್ಲು. ಅದೇ ದಿನವೇ ನಿತ್ಯ ಶ್ರುತಿನ ನೋಡಬೇಕು ಅಂತ ಲಾವಣ್ಯ ಜೊತೆ ಹಠ ಮಾಡಿದ್ಲು. ಲಾವಣ್ಯ ನಿತ್ಯನ ಶ್ರುತಿ ಇರೋವಳಿಗೆ ಕರ್ಕೊಂಡು ಹೋಗಿದ್ಲು. ರಾಹುಲ್ ಆ ಲೊಕೇಶನ್ ಆಧರಿಸಿ ಶ್ರುತಿಯ ಹುಡುಕಾಟದಲ್ಲಿ ತೊಡಗಿದ್ದ. ಶ್ರುತಿಯನ್ನು ಕಾವಲು ಕಾಯ್ತಾ ಇದ್ದ ರೌಡಿಗಳು ಅಷ್ಟೊತ್ತಿಗೆ ಊಟ ತಿನ್ನೋಕ್ಕೆ ಫೋರ್ಸ್ ಮಾಡ್ತಾಯಿದ್ರು. ಶ್ರುತಿ ತುಂಬ ಸುಸ್ತಾಗಿದ್ಲು. ನನ್ನ ಬಿಟ್ಬಿಡ್ರೋ, ಯಾರಾದರೂ ಇದ್ದೀರಾ, ಕಾಪಾಡಿ ಅಂತ ಕೂಗ್ತಾಳೆ. ಒಬ್ಬ ರೌಡಿ, ಬಾಯಿ ಮುಚ್ಕೊಂಡು ಕುತ್ಕೊಳ್ಳೆ, ನೀನು ಕೂಗಿದ ತಕ್ಷಣ ಬಂದು ಕಾಪಾಡೋದಕ್ಕೆ ನೀನು ಹೀರೋಯಿನ್ನೂ ಅಲ್ಲ, ಇಲ್ಲಿ ಯಾವ ಹೀರೋನೂ ಬರೋದಿಲ್ಲ ಅಂದ. ಅಷ್ಟರಲ್ಲಿ ಆ ಕಡೆಯಿಂದ ಇನ್ನೊಬ್ಬ ರೌಡಿ ಹಾರ್ಕೊಂಡು ಬಂದು ಅವನ ಮುಂದೆ ಬಿದ್ದ. ರಾಹುಲ್ ಅಲ್ಲಿಗೂ ಮಾಸ್ ಎಂಟ್ರಿ ಕೊಟ್ಟಿದ್ದ. ಮತ್ತೆ ಬ್ಯಾಕ್ಗ್ರೌಂಡ್ನಲ್ಲಿ ಅದೇ ಮ್ಯೂಸಿಕ್ ಬಾ 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 ನಾ ರೆಡಿ ಪ್ಲೇ ಆಗ್ತಾ ಇತ್ತು. ಶ್ರುತಿ ಅವನನ್ನು ನೋಡಿ ಕಣ್ ತುಂಬಿಕೊಂಡು, ಹೀರೋ ಬರೋದೆಲ್ಲ ಕಣ್ರೋ, ಬಂದಾಯಿತು ಅಂತ ಖುಷಿ ಪಡ್ತಾಳೆ. ರಾಹುಲ್ ಶ್ರುತಿನ ಕಟ್ಟಾಕಿದ ಸ್ಥಿತಿ ನೋಡ್ದವನೇ ಕೋಪದಿಂದ ಅಲ್ಲಿದ್ದ ರೌಡಿಗಳನ್ನೆಲ್ಲ ಹಣ್ಣುಗಾಯಿ ನೀರುಗಾಯಿ ಹಾಗೆ ಚಚ್ಚಿದ. ಅವನು ಹೊಡೆತ ತಾಳಲಾರದೆ ಅಲ್ಲಿದ್ದ ರೌಡಿಗಳೆಲ್ಲ ಅಲ್ಲಿಂದ ಪರಾರಿಯಾದರು. ರಾಹುಲ್ ಶ್ರುತಿ ಹತ್ರ ಓಡಿ ಬಂದು ಅವಳ ಕೈ
ಬಿಚ್ಚಿ ಶ್ರುತಿ ಸೊಂಟದಲ್ಲಿ ಕಟ್ಟಿದ್ದ ಬಾಂಬ್ ಡಿಆಕ್ಟಿವೇಟ್ ಮಾಡ್ದ. ಶ್ರುತಿ ರಾಹುಲ್ ಅಂತ ತಪ್ಕೊಂಡ್ಳು. ರಾಹುಲ್, ಅಳ್ಬೇಡ ಶ್ರುತಿ, ನಮ್ಮ ಹತ್ರ ಟೈಮ್ ಇಲ್ಲ. ನಿತ್ಯ ಈ ಊರೇ ಬಿಟ್ಟು ಹೋಗ್ತಾ ಇದ್ದಾಳೆ, ಅವಳನ್ನು ತಡಿಬೇಕು. ಮೊದಲು ನಾವು ಅಲ್ಲಿಗೆ ಹೋಗೋಣ ಬಾ. ಶ್ರುತಿ, ರಾಹುಲ್, ಆದರೆ ಮದುವೆ? ರಾಹುಲ್, ಶ್ರುತಿ, ನೀನು ಏನೂ ಯೋಚನೆ ಮಾಡಬೇಡ. ಮೊದಲು ನಿತ್ಯನ ತಡೆಯೋಣ. ಮದುವೆ ನಿಲ್ಲಿಸೋಕೆ ನಾನು ಒಬ್ರಿಗೆ ಹೇಳಿದ್ದೀನಿ, ಅವ್ರು ಈಗಾಗಲೇ ಅಲ್ಲಿಗೆ ತಲುಪಿರ್ತಾರೆ. ಡೋಂಟ್ ವರಿ, ಬಾ ಹೋಗೋಣ. ರೈಲ್ವೆ ಸ್ಟೇಷನ್ ಕಡೆ ಹೊರಟರು. ನಿತ್ಯ ಸೀಕ್ರೆಟ್ ರೂಮ್ನಿಂದ ತಂದ ಲೆಟರ್ನ ನೋಡಿಕೊಂಡು ಅಳ್ತಾ ಟ್ರೈನ್ ಹತ್ತೋಕೆ ಹೊರಟ್ಲು. ಲಗೇಜ್ನ ಟ್ರೈನ್ ಒಳಗೆ ಇಟ್ಟು ತಾನು ಹತ್ತೋಕೆ ಒಂದು ಹೆಜ್ಜೆ ಇಡ್ತಾಳೆ. ಅಷ್ಟರಲ್ಲಿ ಶ್ರುತಿ ಜೋರಾಗಿ ನಿತ್ಯ ಅಂತ ಕೂಗಿದ್ಲು. ಅದನ್ನು ಕೇಳಿ ನಿತ್ಯ ಅದು ತನ್ನ ಭ್ರಮೆ ಅಂದ್ಕೊಂಡು ಒಳಗೆ ಹತ್ತೇ ಬಿಟ್ಲು. ನಿತ್ಯ ರಾಹುಲ್ ಒಟ್ಟಿಗೆ ನಿತ್ಯ ಅಂತ ಕೂಗಿದ್ರು. ನಿತ್ಯ ಹಿಂದೆ ತಿರುಗಿ ನೋಡ್ದವಳೆ. ಶ್ರುತಿ ಅಂದ್ಕೊಂಡು ಕೆಳಗಿಡ್ದು ಓಡಿ ಬಂದು ಶ್ರುತಿನ ತಪ್ಕೊಂಡು ಜೋರಾಗಿ ಅಳ್ತಾ, ನಿನಗೇನೂ ಆಗಿಲ್ಲ ಅಲ್ವಾ ಶ್ರುತಿ? ಶ್ರುತಿ, ಇಲ್ಲ ನಿತ್ಯ, ನನಗೇನೂ ಆಗಿಲ್ಲ. ನಮ್ಮನ್ನೇ ಬಿಟ್ಟು ಹೋಗ್ತಾ ಇದೆಯಾ ಅಲ್ವಾ? ಇದು ಮೋಸ ತಾನೇ? ನಿತ್ಯ, ಇಲ್ಲ ಶ್ರುತಿ, ಆ ಲಾವಣ್ಯ. ಅಷ್ಟರಲ್ಲಿ ರಾಹುಲ್, ನಿತ್ಯ, ನಿಮ್ಮ ಅಣ್ಣನ ನೆನಪೇ ಆಗಲಿಲ್ವಾ ನಿನಗೆ? ಅವನ ಮೇಲೆ ನಂಬಿಕೆನೂ ಇರಲಿಲ್ವ ನಿತ್ಯ ನಿನಗೆ? ನಿತ್ಯ, ರಾಹುಲಣ್ಣ ಅಂತ ತಪ್ಕೊಂಡು, ನನ್ನನ್ನು ಕ್ಷಮಿಸ್ಬಿಡಿ ರಾಹುಲಣ್ಣ. ನಿಮ್ಮ ಮನ್ಸಿಗೆ ನಾನು ತುಂಬ ನೋವು ಮಾಡಿಬಿಟ್ಟೆ. ಅವಳ ಮುಂದೆ ನಾನು ನಿಮ್ಮನ್ನು ಬಿಟ್ಕೊಟ್ಟು ಮಾತಾಡಿಬಿಟ್ಟೆ ಅಂತ ಅಳ್ತಾಳೆ. ರಾಹುಲ್, ಇಲ್ಲ ನಿತ್ಯ, ಆ ಕ್ಷಣಕ್ಕೆ ನೀನು ನಡ್ಕೊಂಡಿದ್ದೇ ಸರಿ ಇದೆ. ನೀನು ಶ್ರುತಿಗೋಸ್ಕರ, ನಮ್ಮ ಪ್ರೀತಿಗೋಸ್ಕರ ಎಷ್ಟೆಲ್ಲ ಮಾಡಿದೆ. ಕೊನೆಗೆ ನಿನ್ನ ಪ್ರೀತಿನೂ ಬಿಟ್ಕೊಟ್ಟು ಈ ಊರೇ ಬಿಟ್ಟು ಹೋಗ್ತಾ ಇದೆಯಾ. ತಂಗಿಯಾಗಿ ನೀನು ನಿನ್ನ ಕರ್ತವ್ಯ ಮಾಡಿದೆ. ಒಬ್ಬ ಅಣ್ಣ ಆಗಿ ನನ್ನ ಪುಟ್ಟ ತಂಗಿ ಪ್ರೀತಿನ ನಾನು ಉಳಿಸ್ಬೇಕಲ್ವಾ? ಅವಳಷ್ಟು ಪ್ರೀತಿಸೋ ಹುಡುಗನ್ನ ಅವಳಿಗೆ ಸಿಗೋ ಹಾಗೆ ಮಾಡಬೇಕು ತಾನೆ. ಬಾ, ನಿನ್ನ ಹುಡುಗ ನಿನಗೋಸ್ಕರ ಕಾಯ್ತಾ ಇರ್ತಾನೆ, ಹೋಗೋಣ. ನಿತ್ಯ, ಇಲ್ಲ ರಾಹುಲಣ್ಣ, ಈಗಾಗಲೇ ಶರತ್ ಸರ್ ಲಾವಣ್ಯನ ಮದುವೆ ಆಗಿಬಿಟ್ಟಿರ್ತಾರೆ ಅಂತ ಡಲ್ಲಾಗಿ ಹೇಳಿದ್ಲು. ರಾಹುಲ್, ಅಯ್ಯೋ ಪೆದ್ದ ತಂಗಿ, ಮದುವೆ ಹುಡುಗಿ ನೀನೇ ಇಲ್ಲದೆ ಆ ಮದುವೆ ಹೇಗೆ ಆಗುತ್ತೆ ಹೇಳು? ಆ ರಾಕ್ಷಸಿಗೆ ನಿನ್ನ ಹುಡುಗ ಹೇಗೆ ಸಿಗ್ತಾನೆ? ಸಿಗೋದಕ್ಕೆ ನಿಮ್ಮ ಅಣ್ಣ ಬಿಡಬೇಕಲ್ವ? ನಿತ್ಯ ಅವನ್ನೇ ನೋಡಿ, ರಾಹುಲಣ್ಣ, ಇದೆಲ್ಲ ನಿಜಾನಾ ಅಂತ ಹೇಳಿದ್ಲು. ರಾಹುಲ್, ಹೌದು ನಿತ್ಯ, ಬಾ. ಶರತ್ ಯಾವತ್ತಿದ್ರೂ ನಿನ್ನವನೇ. ನಿತ್ಯ, ನಿನ್ನ ಪ್ರೀತಿಗೆ ಯಾವತ್ತೂ ಸೋಲಿಲ್ಲ. ಆಲ್ರೆಡಿ ನಮ್ಮ ಕಡೆಯವರೊಬ್ಬರು ಮದುವೆ ಮನೆಗೆ ಹೋಗಾಯಿತು. ಈಗಾಗಲೇ ಮದುವೆ ನಿಂತೋಗಿರುತ್ತೆ, ಬಾ ಹೋಗೋಣ ಅಂತ ಕರ್ಕೊಂಡು ಬಂದಿದ್ದ. ಹಾಗಾದರೆ ಲಾವಣ್ಯ ನಿಜವಾದ ಪಾರಿಜಾತ ಅಲ್ಲ ಅಂತ ಇವಾಗ ನಮ್ಮ ಶರತ್ತಿಗೆ ಗೊತ್ತಾಗಿದೆ. ನಿತ್ಯನೂ ಎಲ್ಲರೂ ನಿತ್ಯನ ಬಿಡಿಸ್ಕೊಂಡು ಮದುವೆ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ನಿತ್ಯ ಎಂಟ್ರಿ ಕೂಡ ಆಗಿದೆ. ಸೊ ಇವಾಗ ನಮ್ಮ ಕಲಾವಿದ ಯಾರಿಗೆ ತಾಳಿ ಕಟ್ತಾನೆ, ಇದೆಲ್ಲ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ತಪ್ಪದೆ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.